ವೈಸರೆಲ್ಲ ಫಾಗ್ ಆಗ್ತಿದೆ, ಏನು ಸರಿಯಾಗಿ ಕಾಣ್ತಾ ಇಲ್ಲ. ಪ್ಲೇಸ್ದು ಸ್ಪೆಷಾಲಿಟಿ ಏನಂದರೆ ಆ್ಯಕ್ಚುಲಿ ನಾವು ಈಗ 2 ಬಾರ್ಡರ್ಸ್ ಕ್ರಾಸ್ ಮಾಡಿ ಹೋಗಬೇಕು. ಒಂದು ಮರನೇ ಬೀಳ್ಸ್ಕೊಂಡು ಹೋಗ್ಬಿಟ್ಟಿತ್ತು ಆನೆ. ಬರ್ತಾ ಒಂದು ಪೊಲೀಸ್ ಗಾಡಿ ಬೇರೆ ಬಂತು. ಪೊಲೀಸ್ ಗಾಡಿ ಅಡ್ಡ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀರಿ ಈ ರೂಟಲ್ಲಿ ಅಂತ ಕೇಳಿದ್ರು. ಯಾಕೋ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀನೇನೋ ಅಂತ ಒಂದು ಫೀಲ್ ಬರ್ತಾಯಿದೆ. ಏನು ಹಿಂಗೆ ತೋರಿಸ್ದೆ, ನಾನು ಹೇಳಿದ್ದೀನಿ ಈಗ. ಅಫಿಷಿಯಲ್ ಆಗಿ ಆಂಧ್ರ ಎಂಟರ್ ಆಗಿದ್ದೀರಿ. ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ ಈ ರೋಡಲ್ಲಿ. ಬೈಕ್ ರೈಡ್ಗೆ ಹೇಳಿ ಮಾಡಿದಂಗಿದೆ ಪ್ಲೇಸ್ ಇದು. ಫುಲ್ ಮೌಂಟೇನ್ ಮುಂದೆ ಕ್ಲೌಡ್. ಇನ್ನೂ ಕೆಲವು ಜಾಗದಲ್ಲಿ ಹಂಗೆ ಮಂಜು ಬೀಳ್ತಾನೇನೋ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ತುಂಬ ದಿನ ಆಯಿತು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ಇವತ್ತು ಮಲ್ಲಪ್ಪ ಕೊಂಡ ಅಂದ್ಬಿಟ್ಟು ಒಂದು ಹಿಲ್ ವ್ಯೂ ಪಾಯಿಂಟ್ಗೆ ಹೋಗ್ತಾಯಿದ್ದೀರಿ. ಸೊ ಇದು ಆ್ಯಕ್ಚುಲಿ ಕೋಲಾರ ಹತ್ರ ಬರೋದು. ಸೊ ಸಂವಾಟ್ ಆಂಧ್ರ ಬಾರ್ಡರೇ ಆಗತ್ತಿದು. ಟೈಮು ಆಲ್ಮೋಸ್ಟ್ 7 o'clock ಆಗಿದೆ, ಇನ್ನೂ ಮಂಜು ಬೀಳ್ತಾ ಇದೆ. ಸೊ ಇದು ನಾನಿರೋ ಪ್ಲೇಸಿಂದ ಅಪ್ರಾಕ್ಸಿಮೇಟಾಗಿ ಒಂದು 90 to 100 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರಿಂದ ನಿಮಗೆ ಯಾವ ರೂಟ್ ತೋರಿಸುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಯಾಂಗ್ಳೂರಿಂದ ಮೋಸ್ಟ್ಲಿ ನೀವು ನಾರ್ತ್ ಸೈಡಿಂದ ಬಿಟ್ಟರೆ ನಿಮಗೆ ಹೊಸಕೋಟೆ ಮೇಲೆ ತೋರಿಸ್ಬೋದು ಅನ್ಸುತ್ತೆ ರೂಟು. ನನಗೆ ಇವಾಗ ಕೃಷ್ಣಗಿರಿ ಮೇಲೆ ತೋರಿಸ್ತಿದೆ. ಹೊಸೂರು ಕೃಷ್ಣಗಿರಿ ಹಂಗೆ ಹೋಗ್ಬೇಕು. ವೈಸರೆಲ್ಲ ಫಾಗ್ ಆಗ್ತಿದೆ, ಏನು ಸರಿಯಾಗಿ ಕಾಣ್ತಾ ಇಲ್ಲ. ಈ ಮಂಜಲ್ಲಿ ಬಿಟ್ಟರೆ ಇದೊಂತಲ್ಲ ನಾವು. ಸೊ ಇದು ಪ್ಲೇಸ್ದು ಸ್ಪೆಷಾಲಿಟಿ ಏನಂದರೆ ಆ್ಯಕ್ಚುಲಿ ನಾವು ಈಗ 2 ಬಾರ್ಡರ್ಸ್ ಕ್ರಾಸ್ ಮಾಡಿ ಹೋಗಬೇಕು. ಒಂದು ಈ ರೂಟಿಂದ ಹೋದರೆ, ಒಂದು ಇಲ್ಲಿ ಹತ್ತಿಬೆಲೆ ದಾಟಿದ ಮೇಲೆ ಟೋಲ್ ಕ್ರಾಸ್ ಮಾಡಿ ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಮಾಡಬೇಕು, ತಮಿಳ್ನಾಡು ಎಂಟ್ರ್ ಆಗ್ತೀರಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ಕೃಷ್ಣಗಿರಿಗಿಂತ ಮುಂದೆ ಲೆಫ್ಟ್ ತೊಗೊಬೇಕಾಗತ್ತೆ. ಸೊ ಲೆಫ್ಟ್ ತೊಗೊಂಡು ಸ್ವಲ್ಪ ಒಳಗಡೆ ಹೋದರೆ ಆಂಧ್ರ ಬಾರ್ಡ್ರಿಗೆ ಎಂಟ್ರ್ ಆಗ್ತೀರಿ. ಸೊ ಈ ಪ್ಲೇಸ್ ಆ್ಯಕ್ಚುಲಿ ಆಂಧ್ರದಲ್ಲೇ ಇರೋದು. ಈ ಪ್ಲೇಸಿಗೆ ರೀಚ್ ಆಗೋ ಒಂದು 10-15 ಕಿಲೋಮೀಟರ್ಸ್ ಮುಂದೆನೇ ನಾವು ಆಂಧ್ರ ಬಾರ್ಡರ್ ಕ್ರಾಸ್ ಮಾಡ್ತೀರಿ. ಚೆಕ್ ಪೋಸ್ಟ್ ಎಲ್ಲ ಸಿಗುತ್ತೆ. ಸ್ವಲ್ಪ ಫಾರೆಸ್ಟ್ ಏರಿಯಾ ಸಿಗುತ್ತೆ. ಆಲ್ಮೋಸ್ಟ್ ಒಂದು 70 ಈ ರೂಟಿಂದ ಹೋದರೆ ಒಂದು 50 to 60% ಹೈವೇ ಇರುತ್ತೆ. ಮಿಕ್ಕಿದೆಲ್ಲ ಒಂದು ಸ್ವಲ್ಪ ವಿಲೇಜ್ ರೋಡ್, ಆಮೇಲೆ ಫಾರೆಸ್ಟ್ ರೋಡ್, ಆಮೇಲೆ ಸ್ವಲ್ಪ ಘಾಟ್ ಸೆಕ್ಷನ್ ಥರ, ಆಮೇಲೆ ಹಿಲ್ ಟಾಪಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಸೊ ಶಿವನ ದೇವಸ್ಥಾನ ಅದ್ರ ಹಿಂದೆಗಡೆನೇ ಒಂದು ಸಣ್ಣ ಟ್ರೆಕ್ಕಿಂಗ್ ಪಾಯಿಂಟ್ ಕೂಡ ಇದೆ. ಸಣ್ಣ ಒಂದು 10 minutes ಟ್ರೆಕ್ ಅಷ್ಟೇ, ಈಸಿಯಾಗಿ ಹತ್ಬೋದು. ಅದ್ರ ಮೇಲೆ ಒಂದು ಗ್ರಿಲ್ಲಲ್ಲಿ ಲಿಂಗ ಥರ ಮಾಡಿದ್ದಾರೆ. ಸೊ ಅದೊಂಥರ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಸೊ ಆ ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡ್ರೆ ನಿಮಗೆ ಆ್ಯಕ್ಚುಲಿ 3 ಸ್ಟೇಟ್ಸ್ದು ಸ್ವಲ್ಪ ವ್ಯೂಸ್ ಕಾಣಿಸುತ್ತೆ. ಸೊ ಎಲ್ಲ ಒಂದು ಸೈಡ್ ನೋಡಿದ್ರೆ ಕರ್ನಾಟಕ ಕಾಣಿಸುತ್ತೆ, ಇನ್ನೊಂದು ಸೈಡ್ ನೋಡಿದ್ರೆ ತಮಿಳ್ನಾಡು, ಇನ್ನೊಂದು ಸೈಡ್ ನೋಡಿದ್ರೆ ಆಂಧ್ರ, ಆ ಥರ ಇದೆ. ನಾನು ಒಂದು ವೀಡಿಯೋದಲ್ಲಿ ನೋಡ್ತಾ ಇದ್ನ. ನಾನು ಆ್ಯಕ್ಚುಲಿ ಈ ಪ್ಲೇಸ್ಗೆ ಒಂದು 2 times ವಿಸಿಟ್ ಮಾಡಿದ್ದೀನಿ. ಸೊ ಇದು ಐ ಥಿಂಕ್ 3rd time ಅನಿಸುತ್ತೆ. ಕೊನೆಗೂ ಮೈನ್ ರೋಡ್ಗೆ ಬಂದ್ರಿ. ಹೊಸ ಹಯಾಬುಸ. ಹತ್ತಿಬೆಲೆ ಟೋಲ್ ಕ್ರಾಸ್ ಮಾಡಿ ಸ್ವಲ್ಪ ಮುಂದೆ ಬಂದಿದ್ದೀರಿ. ಇನ್ನು ಎಷ್ಟೊತ್ತವರೆಗೂ ಹಿಂಗಿರುತ್ತೋ ಗೊತ್ತಿಲ್ಲ. ಬಿಸಿಲು ಸೈನ್ ಅಂತೂ ಕಾಣ್ತಾನೇ ಇಲ್ಲ. ಇನ್ನೂ ಒಳ್ಳೆ 5:30-6 ಗಂಟೆ ಇದ್ದಂಗಿದೆ. ಇನ್ನು ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ಲ. ಎಷ್ಟೊತ್ತಿಗೆ ಮಾಡೋದೋ ಗೊತ್ತಿಲ್ಲ, ಮಾಡೋದೋ ಇಲ್ವೋ ಅದು ಗೊತ್ತಿಲ್ಲ. ನಾವು ಹೋಗೋ ರೂಟಲ್ಲಿ ಒಂದು ಸ್ವಲ್ಪ ಆಲ್ಮೋಸ್ಟ್ ಡೆಸ್ಟಿನೇಷನ್ 30 kilometers ಇರಬೇಕು ಅಂದಾಗಲೇ
ಫುಲ್ ಕಾಡು, ವಿಲೇಜ್ ರೂಟ್ ಸ್ಟಾರ್ಟ್ ಆಗುತ್ತೆ. ಏನು ತಿನ್ನೋದಕ್ಕೂ ಸಿಗೋಲ್ಲ. ನಾನು ಒಂಥರ ಆಟ್ ಟೈಮಲ್ಲಿ ಬಿಟ್ಬಿಟ್ಟಿದ್ದೀನಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಒಂದು 9 o'clock ಅರೌಂಡ್ ಆಗಿರುತ್ತೆ. ಆವಾಗ ಅಲ್ಲಿ ತಿನ್ನೋದಕ್ಕೂ ಏನು ಸಿಗೋಲ್ಲ. ಲೈಟಾಗಿ ಸನ್ ಆಚೆ ಬರ್ತಿದೆ. ಗ್ಲೌಸ್, ಹೆಲ್ಮೆಟ್ ಎಲ್ಲ ನೀರಾಗ್ಬಿಟ್ಟಿದೆ. ಅರ್ಜೆಂಟಲ್ಲಿ ಫೋನ್ ಚಾರ್ಜ್ ಆಗಿದೆಯಾ ಇಲ್ವಾ ಏನು ನೋಡ್ಕೊಂಡಿಲ್ಲ, ಹಂಗೆ ಬಂದ್ಬಿಟ್ಟೆ. ಚಾರ್ಜ್ ಹಾಕ್ಕೊಳೋದಕ್ಕೆ USB ಇದೆ, ಕೇಬಲ್ ತಂದಿಲ್ಲ. ಎಮರ್ಜೆನ್ಸಿಗೆ ಅಂದ್ಬಿಟ್ಟೆ ಒಂದು ಸಣ್ಣ ಕೇಬಲ್ ಇಟ್ಟಿದ್ದೆ ಇದರಲ್ಲಿ, ಗಾಡಿಯಲ್ಲಿ. ಸರ್ವಿಸ್ ಕೊಟ್ಟಾಗ ಆದ್ಮೇಲೆ ಎತ್ಬಿಟ್ಟಿದ್ದಾರೆ. ಒಂದು ಪಾಕಶಾಲೆ ಇತ್ತು, ಬ್ರೇಕ್ಫಾಸ್ಟ್ ಇಲ್ಲೇ ಮುಗಿಸ್ಬಿಡೋಣ. ಮಂಜಾದರೂ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೊತ್ತಲ್ಲಿ, ನೋಡೋಣ. ಸುಮಾರು ಬಂದಂಗಿದ್ದೀನಿ ಅಲ್ಲ, ಇನ್ನು ಮುಂದೆ ಇಲ್ಲೇ ಇದೆ. ಸರಿ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಂದು ಸಿಗ್ತೀನಿ. ಬ್ರೇಕ್ಫಾಸ್ಟ್ ಮುಗೀತು. ಬಿಸಿಲು ಸ್ವಲ್ಪ ಬಂದಿದೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಮಂಜು ಕಡಿಮೆ ಆಗಿದೆ, ಪರವಾಗಿಲ್ಲ. ಒಂದು 50 ಕಿಲೋಮೀಟ್ರು ಬಂದಿಲ್ಲ, ಫುಲ್ ಚಳಿ ಆಗೋಯ್ತು. ಮಂಜು ಬೇರೆ ಫುಲ್ ಕವರ್ ಆಗ್ಬಿಟ್ಟಿದೆ. ಈಗ ಸ್ವಲ್ಪ ಪರವಾಗಿಲ್ಲ. ಮೋಸ್ಟ್ಲಿ ಇನ್ನೊಂದು 60-70 ಕಿಲೋಮೀಟರ್ಸ್ ಇದೆ ಅನ್ಸುತ್ತೆ. ಇವತ್ತು ಆ್ಯಕ್ಚುಲಿ ರಿಪಬ್ಲಿಕ್ ಡೇ, ನನಗೆ ಗೊತ್ತೇ ಇರಲಿಲ್ಲ. ನೆನ್ನೆವರೆಗೂ ನೆನಪಿತ್ತು, ಈಗ ಕುತ್ಕೊಂಡು ಫೋನ್ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ಇವತ್ತು ರಿಪಬ್ಲಿಕ್ ಡೇ ಅಂತ. ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತು ಐ ಥಿಂಕ್ 76th ಇರಬೇಕು ಈ ಸರಿ. ಗಾಡಿ ಜಾಸ್ತಿ ಓಡಾಡ್ಬೇಕಾದ್ರೆ ಅಂದ್ಕೊಂಡೆ ತುಂಬ ಗಾಡಿಗಳು ಓಡಾಡ್ತಿದೆ ಇವತ್ತು. ಮೋಸ್ಟ್ಲಿ ನಾನು ರಿಪಬ್ಲಿಕ್ ಡೇ ರೈಡಿಗೆ ಬಂದಿರಬೇಕು. ವಿಡಿಯೋದಲ್ಲಿ ಗಾಡಿ ಇಂಟ್ರಡ್ಯೂಸ್ ಮಾಡೋದೇ ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ಇದು ನನ್ನ ಗಾಡಿ. ನಾನು ಇದು 2016 ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ 50,000 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಈವರೆಗೂ. ಓವರ್ 8 ಇಯರ್ಸ್ ಪ್ಲೇಸ್ ಆಗಿದೆ. ಇದರಲ್ಲಿ ಬೇಜಾರು ಪ್ರಾಬ್ಲಮ್ಸ್ ಬಂದಿದೆ ಇದುವರೆಗೂ. ಇದನ್ನ ಸರಿ ಹೋಗ್ಲಿ ಮಾರ್ಬಿಟ್ಟು ಬೇರೆ ಯಾವ್ದು ತೊಗೊಳ್ಳೋಣ ಅಂದ್ಕೊಂಡ್ರೆ ರೀಸೇಲ್ ವ್ಯಾಲ್ಯೂ ಕೂಡ ಇಲ್ಲ ಈ ಗಾಡಿಗೆ. ಸೊ ಯಾರಾದರೂ ಹೊಸ RS ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಇದೊಂದು ಸರಿ ತಲೆಯಲ್ಲಿ ಇಟ್ಕೊಂಡಿರಿ. ಒಂದು ಸರಿ ನೀವು ಈ ಗಾಡಿಗೆ ತಗಲಾಕೊಂಡ್ರೆ ಇನ್ನು ಬಿಡಿಸ್ಕೊಳೋದು ತುಂಬ ಕಷ್ಟ. ಬಟ್ ಗಾಡಿ ಅಂತ ತೆಗೆದಾಕೋತಾರೆ ಏನಿಲ್ಲ, ಬಟ್ ರಿಲಯಬಲ್ ಇಲ್ಲ. ತುಂಬ ಪ್ರಾಬ್ಲಮ್ಸ್ ಇದೆ ಈ ಗಾಡಿಯಲ್ಲಿ. ಇದು ಆ್ಯಕ್ಚುಲಿ ನಾನು ಈ ರೈಡ್ಗೆ ನೆನ್ನೆನೇ ಬರಬೇಕಿತ್ತು. ಸ್ಯಾಟರ್ಡೆ ಪ್ಲ್ಯಾನ್ ಇದ್ದಿದ್ದು, ಸ್ಯಾಟರ್ಡೆ ಮಾರ್ನಿಂಗ್ ಅಂತ. ನಾನು ಸ್ಯಾಟರ್ಡೆ ಮಾರ್ನಿಂಗ್ ರೈಡ್ಗೆ ವೆಡ್ನೆಸ್ಡೇಯಿಂದನೂ ಪ್ಲ್ಯಾನ್ ಮಾಡಿಕೊಂಡು ಇದ್ರ ಸರ್ವೀಸಿಗೆ ಕೊಟ್ಟು ಎಲ್ಲ ಇದು ಮಾಡಿ ಸರಿ ಓಕೆ ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದೆ. ಸರ್ವೀಸ್ಗೆ ತಗೊಂಡು ಕೊಟ್ಟು ಒಂದು ಸ್ವಲ್ಪ ಇನ್ನು ಮನೆಗೆ ಬಂದಿರಲಿಲ್ಲ. ಇನ್ನು ನಾನು ಮನೆಗೆ ಇನ್ನೊಂದು 5-6 ಕಿಲೋಮೀಟರ್ಸ್ ಇತ್ತು. ಬರೋ ಅಷ್ಟೊತ್ತಿಗೆ ಆಫ್ ಆಗೋಯ್ತು. ಫ್ಯೂಯಲ್ ಪಂಪಲ್ಲಿ ಇಶ್ಯೂ ಇದೆ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಟೋ ಮಾಡ್ಕೊಂಡು ಹೋಗಿ ಮನೆಗೆ ಬಿಟ್ಟು ಮತ್ತೆ ಸರ್ವಿಸ್ ಅವ್ರಿಗೆ ಫೋನ್ ಮಾಡಿ ಪಾಪ ಅವರು ಅಲ್ಲಿಂದ ಬಂದು ಟೋ ಮಾಡ್ಕೊಂಡು ಮತ್ತೆ ಹೋಗಿ ಫಸ್ಟ್ ವೈರಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿದ್ರು. ವೈರಿಂಗಲ್ಲಿ ಏನು ಪ್ರಾಬ್ಲಮ್ ಬರಲಿಲ್ಲ. ಸೊ ಎಲ್ಲ ಚೆಕ್ ಮಾಡಿ ಇದು ಫ್ಯೂಯಲ್ ಪಂಪ್ದೇ ಇಶ್ಯೂ ಇರಬೇಕು ಅಂದ್ಬಿಟ್ಟು ಎತ್ಕೊಂಡೋದ್ರು. ಮತ್ತೆ ಎತ್ಕೊಂಡು ಹೋಗಿ ಏನೋ ರೆಡಿ ಮಾಡಿಕೊಟ್ಟಿದ್ದಾರೆ. ಮುಂದೆ ಎಲ್ಲೋ ಲೆಫ್ಟ್ ತೊಗೊಬೇಕು. ಲೆಫ್ಟ್ ಇನ್ನೂ ಎಷ್ಟು ದೂರ ಇದೆ ಅಂತಲೇ ಗೊತ್ತಿಲ್ಲ.
ಮ್ಯಾಪ್ ಇದ್ದಿದ್ರೆ ಸರಿ ಹೋಗ್ತಿತ್ತು. ಟೈಮಿಗೆ 8:30 ಆಗ್ತಿದೆ ಅದು ಆಲ್ಮೋಸ್ಟ್. 8:30 ಮಂಜು ಬರ್ತಾ ಇದೆ. ಇದೆ ಲೆಫ್ಟು. ಸೊ ಇಲ್ಲಿ ಸರ್ವಣ ಭವನ ಅಂತ ಒಂದು ಬರುತ್ತದೆ, ಆ್ಯಕ್ಚುಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ. ಇದಾಗಿದ ತಕ್ಷಣ ಒಂದು ಲೆಫ್ಟ್ ಸಿಗತ್ತೆ. ಇಲ್ಲಿ ಲೆಫ್ಟ್, ಸಾರಿ ಇದಲ್ಲ ಇದು. ಓಕೆ, ಇದು ಒಂಥರ ನಾರ್ಮಲ್ ಚಿಕ್ಕ ರೂಟೆ. ಮುಂದೆ ಹೋದರೆ ನಿಮಗೆ ಮೈನ್ ರೋಡಲ್ಲಿ ಹೋಗ್ಬೋದು ಆ್ಯಕ್ಚುಲಿ. ಇನ್ನು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ. ಬಟ್ ಈ ರೂಟ್ ಒಂಥರ ಚೆನ್ನಾಗಿದೆ, ಒಂದು ಊರು ಒಳಗಡೆ ಎಲ್ಲ ಹೋಗುತ್ತೆ. ಒಂಥರ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ, ಸೀನಿಕ್ ಆಗಿದೆ ರೂಟ್ ಇದು. ನಾನಿದೆ ಫಸ್ಟ್ ಟೈಮ್ ಬೈಕಲ್ಲಿ ಬರ್ತಿರೋದು ಈ ರೂಟಲ್ಲಿ. ಲಾಸ್ಟ್ 2 ಟೈಮ್ಸ್ ಇದೇ ರೂಟಲ್ಲೇ ಹೋಗಿದೆ, ಬಟ್ ಕಾರಲ್ಲಿ ಹೋಗಿದ್ದಿದ್ದು. ಮತ್ತು ನೀವು ಈ ರೂಟಲ್ಲಿ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ಈ ಪ್ಲೇಸ್ಗೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಸನ್ರೈಸ್ಗೆ ಎಲ್ಲ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸರಿ ಹಾಗೆ ಸನ್ರೈಸ್ಗೆ ಪ್ಲ್ಯಾನ್ ಮಾಡಿಬಿಟ್ಟು ಇದೇ ರೂಟಲ್ಲಿ ಬಂದಿದ್ದಿಲ್ಲ ಇದು ಲಾಸ್ಟ್ ಟೈಮ್ ಕಾರಲ್ಲಿ ಬಂದಾಗ. ಅಪ್ರಾಕ್ಸಿಮೇಟ್ಲಿ ಒಂದು 10 ಕಿಲೋಮೀಟರ್ಸ್ ಹಿಂದೆಗಡೆ ಫಾರೆಸ್ಟ್ ಇದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಚೆಕ್ ಪೋಸ್ಟ್ ಇಲ್ಲ, ಏನಿಲ್ಲ. ನಮಗೆ ಗೊತ್ತೇ ಇರಲಿಲ್ಲ, ಸರಿ ಅಂದ್ಬಿಟ್ಟು ಹೋಗ್ಬಿಟ್ರಿ. ಆಮೇಲೆ ಅಲ್ಲಿ ಹೋದರೆ ಅದು ಒಂದು 5 o'clock ಆ ಟೈಮ್ಗೆ ಹೋಗಿದ್ದಿದ್ದು ನಾವು. ಆ ರೀಜನ್ ಎಂಟ್ರ್ ಆಗಿತ್ತು. ಆ ಟೈಮ್ಗೆ ಫುಲ್ಲು ರೋಡಲ್ಲೆಲ್ಲ ಆನೆ ಲದಿಗಳು ಬಿದ್ದಿದೆ. ಒಂದು ಸ್ವಲ್ಪ ಮುಂದೆ ಹೋದ್ಮೇಲಂತೂ ಒಂದು ಮರನೇ ಬೀಳ್ಸ್ಕೊಂಡು ಹೋಗ್ಬಿಟ್ಟಿತ್ತು ಆನೆ ರೋಡ್ ಮೇಲೆ. ಕಾರ್ ಹೋಗೋಕ್ಕೂ ಜಾಗ ಇರಲಿಲ್ಲ. ಲೆಫ್ಟ್ ಸೈಡು ಸ್ವಲ್ಪ ಜಾಗ ಇತ್ತು, ಅದನ್ನ ಸ್ವಲ್ಪ ಜಾಗದಲ್ಲೇ ಹೋಗಿದ್ದು. ಮರದ ಬ್ರ್ಯಾಂಚಸ್ ಎಲ್ಲ ಡೋರ್ಗೆ ಗೀಚ್ಕೊಂಡು ಫುಲ್ ಸ್ಕ್ರ್ಯಾಚಸ್ ಆಗೋಯ್ತು. ಸೊ ಆನೆ ಕಾಟನೂ ಇದೆ ಈ ರೋಡಲ್ಲಿ. ಸೊ ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ಸನ್ರೈಸ್ಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರಬೇಡಿ. ನಾವು ಅದೇ ತಪ್ಪು ಮಾಡಿದ್ದು. ಸನ್ರೈಸ್ ನೋಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು, ಅದನ್ನ ಒಳ್ಳೆ ಹಂಗಿತ್ತು ಅವತ್ತು. ಇದು ಇವಾಗಲೇ ಹಿಂಗಿದೆ, ಇನ್ನು ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಹಿಂಗೆ ಇದ್ದರೆ ಬೆಟ್ಟದ ಮೇಲಿಂದ ಏನೂ ಕಾಣಲ್ಲ, ಮಂಜು ನೋಡ್ಕೊಂಡು ವಾಪಸ್ ಬರಬೇಕಾಗತ್ತೆ. ನೋಡೋಣ, ಇನ್ನೂ ಒಂದು 1 hour ಮೇಲಾಗತ್ತಲ್ಲ ಹೋಗೋ ಅಷ್ಟೊತ್ತಿಗೆ. ಅಷ್ಟಲ್ಲೇನಾದರೂ ಬಿಸಿಲು ಬಂದು ಮಂಜೆಲ್ಲ ಹೋಗಿದ್ರೆ ಪರವಾಗಿಲ್ಲ. ಇಲ್ಲಾಂದರೆ ಇವತ್ತು ಬಂದಿದ್ದೆ ಬೆಸ್ಟ್ ಅಂತ. ಪರವಾಗಿಲ್ಲ, ಈ ರೂಟಲ್ಲೂ ಕಾರ್ಸ್ ಎಲ್ಲ ಕಾಣ್ತಾ ಇದೆ. ಲಾಸ್ಟ್ ಟೈಮ್ ನಾವು ಬಂದಾಗ ಆ್ಯಕ್ಚುಲಿ ಈ ರೂಟಲ್ಲಿ ಬರ್ಬೇಕಾದ್ರೆ ಒಂದು ಅಪ್ರಾಕ್ಸಿಮೇಟಾಗಿ ಒಂದು 3:30 4 o'clock ಆಗಿರಬೇಕು. ಒಂದು ಗಾಡಿ ಇಲ್ಲ, ಒಂದು ನಾಯಿ ಕೂಡ ಕಾಣ್ತಾ ಇಲ್ಲ. ಬರ್ತಾ ಒಂದು ಪೊಲೀಸ್ ಗಾಡಿ ಬೇರೆ ಬಂತು. ಪೊಲೀಸ್ ಗಾಡಿ ಅಡ್ಡ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ರಿ ಈ ರೂಟಲ್ಲಿ ಅಂತ ಕೇಳಿದ್ರು. ಆಮೇಲೆ ಮ್ಯಾಪ್ ತೋರಿಸ್ಬಿಟ್ಟು ಇದೇ ರೂಟಲ್ಲಿ ತೋರಿಸ್ತಿದ್ಯಪ್ಪ, ಅಲ್ಲಿಗೆ ಅಲ್ಲಿ ಹೋಗ್ತಾಯಿದ್ದೀರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಹೋಗಿದ್ದು. ಯಾಕೋ ರಾಂಗ್ ರೂಟಲ್ಲಿ ಹೋಗ್ತಾಯಿದ್ದೀನೇನೋ ಅಂತ ಒಂದು ಫೀಲ್ ಬರ್ತಾಯಿದೆ. ಮುಂದೆ ಹೋಗಿ ಆ್ಯಕ್ಚುಲಿ ಇಲ್ಲೊಂದು ಅಡ್ಜಸೆಂಟ್ ರೋಡ್ ಬರಬೇಕಿತ್ತು, ಅಲ್ಲಿ ಲೆಫ್ಟ್ ತೊಗೊಂಡು ಮುಂದೆ ಹೋದರೆ ಚೆಕ್ ಪೋಸ್ಟ್ ಸಿಗಬೇಕಿತ್ತು. ಹೋಗ್ತಾನೆ ಇದ್ದೀನಿ, ಇನ್ನೂ ಅಡ್ಜಸೆಂಟ್ ರೋಡೇ ಸಿಗ್ತಾಯಿಲ್ಲ. ಮುಂದೆ ಎಲ್ಲಾದರೂ ಒಂದು ಸ್ವಲ್ಪ ನಿಲ್ಲಿಸಿ ಮ್ಯಾಪ್ ಒಂದು ಸರಿ ನೋಡ್ಕೊಂಡು ಹೋಗೋದು ಬೆಸ್ಟ್ ಅನಿಸುತ್ತೆ. ಏನು ಹಿಂಗೆ ತೋರಿಸ್ದೆ, ನಾನು ಎಲ್ಲಿದ್ದೀನಿ ಈಗ? ಓಕೆ, ಕರೆಕ್ಟ್ ರೂಟಲ್ಲಿದ್ದೀನಿ. ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಅದೇ ರೋಡ್ಗೆ ಹೋಗುತ್ತೆ ಅನ್ಸುತ್ತೆ. GPS 1 ಕಿಲೋಮೀಟ್ರ್ ಹಿಂದೆಗಡೆ ತೋರಿಸ್ತಿದೆ. ಸರಿ, ನೋಡೋಣ. ಕರೆಕ್ಟ್ ರೂಟಲ್ಲಿ ಹೋಗ್ತಿದ್ದೀನಿ ಅನ್ಸುತ್ತೆ. ಸಂಡೇ ಏನು ಸ್ಕೂಲ್ ಇದೆ ಗೊತ್ತಿಲ್ಲ. ಮೋಸ್ಟ್ಲಿ ರಿಪಬ್ಲಿಕ್ ಡೇಗೆ ಏನಾದ್ರು ಕರೆದಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಹಾಂ, ಇದೆ ಲೆಫ್ಟ್. ಸ್ವಲ್ಪ ಮುಂದೆ ಹೋದರೆ ಸಿಕ್ಬಿಡ್ತಿತ್ತು. ಗೂಗಲ್ ಮ್ಯಾಪ್ ಮೇಲೆ ತುಂಬ ಡಿಪೆಂಡ್ ಆಗ್ಬಿಟ್ಟಿದ್ದೀರಿ. ಆ್ಯಕ್ಚುಲಿ ಇದು ಅದೇ ನಾನು ಹೇಳಿದ್ನಲ್ಲ, ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಒಂದು ರೋಡ್ ಸಿಗುತ್ತೆ ಅಂತ. ಲೆಫ್ಟ್ ತೊಗೊಂಡು ಅದೇ ರೋಡಲ್ಲಿ ಸ್ಟ್ರೈಟ್ ಬಂದಿದೆ. ಈ ರೋಡಲ್ಲೇ ಬರ್ತಿದ್ರಿ.
ಸೊ ನಾವು ಇವಾಗ ಸ್ವಲ್ಪ ಊರೊಳಗಡೆ ಎಲ್ಲ ಬಂದಿದ್ದಕ್ಕೆ ಡಿಟೂರ್ ಆಗಿ ಈ ಥರ ಬಂದಿದೆ. ಇಲ್ಲ ಇನ್ನು ಸ್ವಲ್ಪ ಮುಂದೆ ಹೋದರೆ ತಮಿಳ್ನಾಡು ಆಂಧ್ರ ಚೆಕ್ ಪೋಸ್ಟ್ ಸಿಗತ್ತೆ. ಇದೇ ಆ ಚೆಕ್ ಪೋಸ್ಟು. ಅಫಿಷಿಯಲ್ ಆಗಿ ಆಂಧ್ರ ಎಂಟರ್ ಆಗಿದ್ದೀರಿ. ಫುಲ್ ಚಳಿ ಫೀಲ್ ಆಗ್ತಾಯಿದೆ. ಆಗಲೇ ಸ್ವಲ್ಪ ದೂರಕ್ಕೆ ಕೈಯೆಲ್ಲ ನಂಬ ಹೋಗಿತ್ತು, ಈಗ ಸ್ವಲ್ಪ ಹಂಗೆ ಸ್ಟಾರ್ಟ್ ಆಗ್ತಾಯಿದೆ. ಬ್ಯಾಟ್ರಿ ಖಾಲಿ ಆಗೋಯ್ತು, ನಾನು ನೋಡಿಕೊಂಡೇ ಇಲ್ಲ. ಇಲ್ಲಿ ಮುಂದೆ ಬಂದವ್ರೆ ಕ್ಯಾಮ್ರಾ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸರಿ ಹಂಗೆ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸ್ದೆ. ಸೊ ಹಿಂಗಿದೆ ವ್ಯೂ ಇಲ್ಲಿ. ಎರಡು ಮರ, ಆ ಕಡೆ ಒಂದು ಹಸು, ಈ ಕಡೆ ಒಂದು ಹಸು, ಮಧ್ಯದಲ್ಲಿ ದಾರಿ. ಟೈಮ್ ಆಯಿತು, ಜಾಗ ಬಿಡೋಣ ಫಸ್ಟ್ ಇಲ್ಲಿಂದ. ಸೊ ಇಲ್ಲಿಂದ ಇನ್ನೊಂದು 28 ಕಿಲೋಮೀಟರ್ಸ್ ಇದೆ. ಅಪ್ರಾಕ್ಸಿಮೇಟಾಗಿ ಒಂದು 1 ಅವರ್ ಆಗ್ಬೋದು. ಸರಿ ಹೋಗೋಣ. ಬ್ರೇಕ್ ತೊಗೊಂಡಂಗಾಯಿತು, ಒಂದು ಒಳ್ಳೆ ಸೀನಿಕ್ ವ್ಯೂ ಕೂಡ ಸಿಕ್ತು. ಸೊ ಐ ಥಿಂಕ್ ನೀವು ಚೆಕ್ ಪೋಸ್ಟ್ವರೆಗೂ ವಿಡಿಯೋ ನೋಡಿರಬೇಕು ಅನ್ಸುತ್ತೆ. ಅದಾದಮೇಲೆ ಅದು ಚೆಕ್ ಪೋಸ್ಟ್ ಆದಮೇಲೆ ಮುಂದೆ ಎಲ್ಲೋ ಆಫ್ ಆಯಿತು ಕ್ಯಾಮ್ರಾ. ಸೊ ಚೆಕ್ ಪೋಸ್ಟ್ ದಾಟಿದ್ಮೇಲೆ ಒಂದು ನಿಮಗೆ ಒಂದು ಚಿಕ್ಕ ಊರು ಥರ ಸಿಗತ್ತೆ. ಊರಲ್ಲಿ ಸ್ವಲ್ಪ ಮುಂದೆ ಹೋದರೆ ನಿಮಗೊಂದು ಸ್ವಲ್ಪ ಮಾರ್ಕೆಟ್ ಪ್ಲೇಸ್ ಟೈಪೇ ಇದೆ ಅದು. ಸೊ ಅದು ಸ್ವಲ್ಪ ಮುಂದೆ ಹೋದರೆ ಒಂದು ರೈಟ್ ಟರ್ನ್ ಸಿಗತ್ತೆ. ಸೊ ರೈಟ್ ಟರ್ನಲ್ಲಿ ಸ್ವಲ್ಪ ಮುಂದೆ ಬಂದರೆ ಈ ರೋಡಲ್ಲಿ ಹೋಗ್ತಾಯಿದ್ದೀರಿ ಈಗ ಸದ್ಯಕ್ಕೆ. ಸೊ ಇಲ್ಲಿಂದ ನಾವು ಮ್ಯಾಪಲ್ಲಿ ನೋಡಿದಂಗೆ ಇನ್ನೊಂದು 28-30 ಕಿಲೋಮೀಟರ್ಸ್ ಇದೆ. ಅಪ್ರಾಕ್ಸಿಮೇಟಾಗಿ ಒಂದು 1 ಅವರ್ ಆಗುತ್ತೆ. ಸದ್ಯಕ್ಕೆ ವೆದರ್ ಕೂಡ ಚೆನ್ನಾಗೇ ಇದೆ. ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ ಈ ರೋಡಲ್ಲಿ. ಬೈಕ್ ರೈಡ್ಗೆ ಹೇಳಿ ಮಾಡಿದಂಗಿದೆ ಪ್ಲೇಸ್ ಇದು. ಕಾರಲ್ಲಿ ಬಂದರೆ ಅಷ್ಟೊಂದು ಮಜಾ ಬರೋಲ್ಲ, ಬೈಕಲ್ಲಿ ಬಂದರೆ ಮಾತ್ರ ಸಕ್ಕತ್ತಾಗಿದೆ. ಒಳ್ಳೆ ಲೋ ಆನ್ ಟಾರ್ಕ್ ಇರೋ ಗಾಡಿ ಇದ್ದಿದ್ರೆ ನೆಮ್ಮದಿ ಕ್ರೂಸ್ ಮಾಡ್ಬೋದಿತ್ತು. ಇದರಲ್ಲಿ ಮೇಲೆ ಕೆಳಗಡೆ ಗೇರ್ ಶಿಫ್ಟ್ ಮಾಡ್ಕೊಂಡು ಹೋಗಬೇಕು. ಇದೆ ಅನಿಸುತ್ತೆ ಬೆಟ್ಟ ಅದು. ಇದೆ ಮೇಲೆ ಲಿಂಗ ಕಾಣ್ತಿದೆಯಲ್ಲ, ಐ ಥಿಂಕ್ ಕ್ಯಾಮ್ರಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ಮೇಲೆ ಒಂದು ಲಿಂಗ ಕಾಣ್ತಾ ಇದೆ. ಸೊ ಅದ್ರ ಹಿಂದೆಗಡೆ ದೇವಸ್ಥಾನ ಇದೆ. ನಾನು ಹೇಳಿದ್ನಲ್ಲ ಸ್ವಲ್ಪ ಟ್ರೆಕ್ ಮಾಡಿದ್ರೆ ಲಿಂಗ ಸಿಗತ್ತೆ ಅಂತ, ಅದೇ ಅದು. ಸೊ ಅದ್ರ ಕೆಳಗಡೆ ದೇವಸ್ಥಾನ ಇದೆ. ಆಲ್ಮೋಸ್ಟ್ ಹತ್ರ ಇದ್ದೀರಿ. ಸೊ ಈಗ ನನ್ನ ಪ್ಲ್ಯಾನ್ ಏನಂದರೆ ಇಲ್ಲಿ ಹೋಗಿ ಅದು ಮುಗಿಸ್ಕೊಂಡು ನೋಡೋಣ. ಇನ್ನು ಟೈಮ್ ಏನಾದರೂ ಇದ್ದರೆ ಅಕ್ಕಪಕ್ಕ ಯಾವ್ದಾದ್ರು ಪ್ಲೇಸ್ ಇದೆಯಾ ಅಂತ ನೋಡ್ತೀನಿ. ಆ್ಯಕ್ಚುಲಿ ಇಲ್ಲಿಂದ ಇದು ಕೋಟಿಲಿಂಗೇಶ್ವರ ದೇವಸ್ಥಾನ ಮತ್ತು ಈ KGF ಎಲ್ಲ ಹತ್ರ. ಬಟ್ ಆ ಕಡೆ ಅಲ್ಲೋಗಿ ಅದೆಲ್ಲ ಸುತ್ತಾಕೊಂಡು ಹೋಗೋಷ್ಟರಲ್ಲಿ ಸಂಜೆ ಆಗ್ಬಿಡುತ್ತೆ. ನೋಡೋಣ ಅಲ್ಲಿ ಮೇಲೆ ಹೋಗಿ ಎಷ್ಟು ಟೈಮ್ ಇರುತ್ತೋ ನೋಡಿಕೊಂಡು. ಇಲ್ಲಿಂದ ಅಲ್ಲಿ ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಹೋದರೆ ಅದೊಂದು ಮೈನ್ ರೋಡ್ ಸಿಗುತ್ತೆ. ಇದೇ ರೋಡು. ಓಕೆ ಸರ್, ಇದೇ ಮೇನ್ ರೋಡ್. ಓಕೆ, ಸೊ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಎಂಟ್ರೆನ್ಸ್ ಅದಕ್ಕೆ ಹಿಲ್ ಪಾಯಿಂಟ್ಗೆ. ಇಲ್ಲಿ ಲೆಫ್ಟ್ ತೊಗೊಬೇಕು.
ಉರುಗಲಪಲ್ಲಿ. ಓಕೆ, ಯಾರೋ ಎಲ್ಬೋರ್ಡು ರೋಡೆಲ್ಲ ಓಡಿಸಿದ್ರೆ ನಾವೆಲ್ಲ ಹೋಗ್ಬೇಕು. ಸ್ವಲ್ಪ ಬೆಚ್ಚಗಾಗ್ತಿದೆ. ಬೆಳಗಿಂದ ಚಳಿಯಲ್ಲಿ ಇದ್ದು ಈಗ ಸ್ವಲ್ಪ ಸಮಾಧಾನ ಆಯಿತು. ಹಾಂ, ಸೊ ಇಲ್ಲಿ ಹೋಗಿ ಹಂಗೆ ಟರ್ನ್ ತೊಗೊಂಡ್ರೆ ಅಲ್ಲೇ ಇರೋ ದೇವಸ್ಥಾನ. ಲೊಕೇಶನ್ ಒಂದು ಸ್ವಲ್ಪ ಚೆನ್ನಾಗಿತ್ತು. ಒಂದು ಫೋಟೋ ತೊಗೊಳ್ಳೋಣ. ಬನ್ನಿ ಮೇಲೆ ಹೋಗೋಣ, ಟೈಮ್ ಆಯಿತು. ಈ ಮೇಲೆ ಪಾಯಿಂಟು. ಓಕೆ, ತುಂಬ ಜನ ಇದ್ದಾರೆ. ಸೊ ಇದೇ ದೇವಸ್ಥಾನ, ಅದೇ ಟ್ರೆಕ್ಕಿಂಗ್ ಟ್ರಯಲ್, ಅದೇ ಮೇಲ್ರು ಲಿಂಗ. ಹಿಂಗಿದೆ ವ್ಯೂ. ದೇವಸ್ಥಾನಕ್ಕೆ ಹೋಗಿ ಬಂದು ಸಿಗ್ತೀನಿ. ಇಲ್ಲಿಂದ ಸ್ಟಾರ್ಟ್ ಬಿಟ್ಟರೆ ಇಲ್ಲ ಒಂದು 10-15 ಮಿನಿಟ್ಸ್, ಬಟ್ ತುಂಬ ಸ್ಟೀಪ್ ಇದೆ ಇದು. ಪ್ಲಸ್ ಎಲ್ಲ ಈ ಥರ ಕಲ್ಲುಗಳೇ ಇರೋದು. ಲಾಸ್ಟ್ ಹೋದರೆ ಗ್ರಿಲ್ಲಲ್ಲಿ ಮಾಡಿರೋ ಲಿಂಗ ಒಂದಿದೆ. ಆ್ಯಕ್ಚುಲಿ ಈ ಟ್ರಯಲ್ ಇದು ಹೊಸದಾಗಿ ಮಾಡ್ದಂಗಿದ್ದಾರೆ. ಲಾಸ್ಟ್ ಟೈಮ್ ನಮಗೆ ಇರಲಿಲ್ಲ. ಓಕೆ, ರೈಟ್ ಸೈಡು ಹಳೇದು, ಲೆಫ್ಟ್ ಸೈಡು ಹೊಸದು. ಓಕೆ, ಹೊಸದ ಟ್ರೈ ಮಾಡೋಣ. ಓಕೆ, ಮೇಲೆ ಹತ್ಬಿಟ್ಟು ಸಿಗ್ತೀನಿ ನಿಮಗೆ. ಓಕೆ, ಈ ಸ್ಟೀಪ್ ಮೇಲೆ ಎತ್ಕೊಂಡು ಮೇಲೆ ಬಂದರೆ ಈ ಥರ ಅದು ಸಿಗುತ್ತೆ. ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ಫುಲ್ ಮೌಂಟೇನ್ ಮುಂದೆ ಕ್ಲೌಡ್. ಇನ್ನೂ ಕೆಲವು ಜಾಗದ ಹಂಗೆ ಮಂಜು ಬೀಳ್ತಾವೇನೋ. ವೆದರ್ ಸಾಕಾಗಿದೆ. ಓ, ಇಲ್ಲಿ ಮೇಲೆ ಎತ್ಕೊಂಡೋದ್ರೆ ಲಿಂಗ ಹತ್ರ ಹೋಗೋದು. ಅಲ್ಲಿ ಯಾರೋ ಇದ್ದಾರೆ. ಸ್ವಲ್ಪ ಖಾಲಿ ಆದಮೇಲೆ ಹೋಗೋಣ. ಹೈಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ. ಹತ್ಬೇಕಾದ್ರೇನೋ ಹತ್ಬಿಟ್ಟೆ ಜೋಶಲ್ಲಿ. ಇಳಿಬೇಕಾದ್ರೆ ಫುಲ್ ಸ್ಟೀಪ್ ಇತ್ತು. ರೋಡ್ ಬೇರೆ ಒಂಥರ ಕಲ್ಲು ಈ ಥರನೇ ಇರೋದು. ಅಲ್ಲಿ ಎಲ್ಲಿ ಜಾರ್ಬಿಡೋಕ್ಕ ಅಂತ ಭಯ ಆಗ್ತಿತ್ತು. ಓಕೆ, ಈಗ ಸದ್ಯಕ್ಕೆ ಬೇರೆ ಏನು ಪ್ಲ್ಯಾನ್ ಇಲ್ಲ. ಟೈಮ್ ಆಲ್ರೆಡಿ 11 ಆಯಿತು. ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಮನೆಗೆ ಹೋಗೋಷ್ಟಲ್ಲ ಆಲ್ಮೋಸ್ಟ್ 2 o'clock ಆಗುತ್ತೆ ಅನಿಸುತ್ತೆ. ನಿಮಗೂ ಇದೇ ಥರ ಯಾವುದಾದ್ರೂ ಪ್ಲೇಸಸ್ ಗೊತ್ತಿದ್ದರೆ ಅರೌಂಡ್ ಬೆಂಗಳೂರು, ಸ್ವಲ್ಪ ಈ ಕಡೆ
ಆದರೂ ಪರವಾಗಿಲ್ಲ, ಬೇರೆ ಸ್ಟೇಟ್ಸ್ ಆದರೂ ಪರವಾಗಿಲ್ಲ. ಒಂದು ವಿತಿನ್ 200 ಕಿಲೋಮೀಟರ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಆದಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಇಲ್ಲಿ ನೋಡಿ. ಬಟ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪ್ಲೇಸಸ್ ಎಲ್ಲರೂ ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ಯೂನಿಕ್ ಆಗಿರೋದು ಅಂತ ಯಾವುದೂ ಇಲ್ಲ. ಇದನ್ನು ತುಂಬ ಜನ ಬಂದಿದ್ದಾರೆ, ಬಟ್ ಇಲ್ಲಿ ಅಂತ ನಾನು ಒಂದಾಗಿದೆ. ನಾನು ಇನ್ನೊಂದು 2-3 ಪ್ಲೇಸ್ ನನಗೆ ನಿಯರ್ ಬೈ ಗೊತ್ತು, ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಥಿಂಕ್ ಇವತ್ತು ಇಷ್ಟೇ ಅನಿಸುತ್ತೆ. ಇನ್ನು ಡೈರೆಕ್ಟ್ ಮನೆ ಕಡೆನೇ. ಸೊ ಇವತ್ತು ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಮತ್ತು ಇದೇ ಥರ ಕಂಟೆಂಟ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಬಾಯ್.